ಬಗೆಹರಿತಾ ಇಲ್ಲ ಈ ಖಾತೆ ಹಂಚಿಕೆ ವಿಚಾರ. ಕೆಲ ಖಾತೆಗಳ ಬದಲಾವಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾದಂತೆ ಕಾಣಿಸ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಕೆಲ ಸಚಿವರುಗಳು ಪ್ರಬಲ ಖಾತೆಗೆ ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವರು. ಇನ್ನು ಲೋಕಭವನಕ್ಕೆ ತಲುಪಿಲ್ಲ ಖಾತೆ ಪಟ್ಟಿ. ಖಾತೆಗಳ ಹಂಚಿಕೆ ಮಧ್ಯೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಸಿಎಂ ಭೇಟಿ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾಕಾಗಿ ಭೇಟಿಯಾದ್ರು ಅಂತ ಹೇಳಿ. ಖಾತೆ ಹಂಚಿಕೆಯಲ್ಲೂ ಮತ್ತಷ್ಟು ಕಗ್ಗಂಟು ಜೋರಾಗ್ತಾ ಇದೆ. ಅಳೆದು ತೂಗಿ 10 ದಿನಗಳ ಆದ ನಂತರ ಈ ಖಾತೆ ಹಂಚಿಕೆ ಆಯಿತು. ಈ ಖಾತೆ ಹಂಚಿಕೆಯಲ್ಲೂ ಒಂದಷ್ಟು ಗೊಂದಲಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಇನ್ನು ಲೋಕಭವನಕ್ಕೆ ತಲುಪಿಲ್ಲ ಖಾತೆ ಪಟ್ಟಿ, ಇದರಲ್ಲೂ ಏನಾದರೂ ಬದಲಾವಣೆಗಳನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಕೆಲ ಹಿರಿಯ ನಾಯಕರುಗಳು ಪ್ರಬಲ ಖಾತೆಗೆ ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ರು. ಸೊ ಹಾಗಾಗಿ ಇನ್ನೂ ಕೂಡ ಈ ಒಂದು ಪಟ್ಟಿಯನ್ನ ಲೋಕಭವನಕ್ಕೆ ಕಳುಹಿಸಿಕೊಟ್ಟಿಲ್ಲ. ಖಾತೆ ಹಂಚಿಕೆ ಮಧ್ಯೆ ಮಹತ್ವದ ಒಂದಷ್ಟು ಭೇಟಿಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂ ಭೇಟಿಯಾಗಿದ್ದಾರೆ. ಖಾತೆ ಹಂಚಿಕೆಯಲ್ಲೂ ಕೂಡ ಮತ್ತಷ್ಟು ಕಗ್ಗಂಟು ಮುಂದುವರಿತಾ ಇದೆ. ಹಾಗಿದ್ರೆ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ, ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ ಅಂತ ಹೇಳಿ ಗಮನಿಸ್ತಾ ಹೋಗೋದಾದ್ರೆ, ಎನ್ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರ ಖಾತೆ ಬದಲಾವಣೆ ಆಗಿದೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಬಿಗಿಪಟ್ಟನ್ನ ಹಿಡಿದಿದ್ರು, ಅದರಂತೆಯೇ ಆ ಬಿಗಿಪಟ್ಟು ಹಿಡಿದಿದ್ದಕ್ಕೆ ಅಂತೂ ಇಂತೂ ಅಂದ್ಕೊಂಡ ರೀತಿಯಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ವಸತಿ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಜಮೀರ್ ಅಹ್ಮದ್ ವಕ್ಫ್ ಖಾತೆ ಸಿಗುತ್ತೆ ಅಂತ ಹೇಳಿ. ಬಟ್ ಆದ್ರೆ ಈ ಬಾರಿ ವಕ್ಫ್ ಖಾತೆಯನ್ನ ಅವರಿಗೆ ಕೊಟ್ಟಿಲ್ಲ. ಜವಾಬ್ದಾರಿಯನ್ನ ಬರೀ ವಸತಿ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಖಾತೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಸೊ ಹಾಗಾಗಿ ಅದೇ ಖಾತೆಯನ್ನ ಮುಂದುವರಿಸಿಕೊಳ್ತಾ ಹೋಗಲಾಗಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಖಾತೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇನ್ನು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ ಇದ್ದವರು, ಅವರಿಗೂ ಕೂಡ ಪ್ರಬಲ ಖಾತೆಯನ್ನ ನೀಡಲಾಗಿದೆ. ಸಹಕಾರ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ ಖಾತೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಕೆಎಸ್ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜವಾಬ್ದಾರಿಯನ್ನ ವಹಿಸಲಾಗಿದೆ. ಎಚ್.ಸಿ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಬಹಳಷ್ಟು ಹಗ್ಗ ಜಗ್ಗಾಟಗಳು ಕೂಡ ನಡೀತಾ ಇತ್ತು. ಎಚ್.ಸಿ. ಬಾಲಕೃಷ್ಣ ಅವರನ್ನ ಸಂಪುಟದಿಂದ ಕೈ ಬಿಡುವಂತಹ ಒಂದಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ಹಾಗಾಗಿ ಸಣ್ಣ ನೀರಾವರಿ ಇಲಾಖೆ ಖಾತೆ, ಅದರಲ್ಲೂ ಪ್ರಬಲ ಖಾತೆಯನ್ನ ಕೂಡ ಪಡೆದುಕೊಳ್ಳುವಲ್ಲಿ ಬಾಲಕೃಷ್ಣ ಅವರು ಯಶಸ್ವಿಯಾದಂತೆ ಕಾಣಸಿಗ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಿ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಖಾತೆಗಳ ನಿಗದಿಯಲ್ಲಿ ಒಂದಷ್ಟು ಪೈಪೋಟಿಗಳು ಕೂಡ ಹೆಚ್ಚಳವಾಗಿತ್ತು. ಆ ಒಂದು ಕುತೂಹಲಗಳು ಕೂಡ ಹೆಚ್ಚಳ ಆಗಿತ್ತು. ಸೊ ಹಾಗಾಗಿ ಸಂಪುಟ ವಿಸ್ತರಣೆಯ ವೇಳೆಗೆ ಪ್ರಮುಖ ಹಾಗೂ ಪ್ರಭಾವಿ ಇಲಾಖೆಗಳ ಒಂದಷ್ಟು ಖಾತೆಗಳಿಗೂ ಕೂಡ ಕೆಲ ಹಿರಿಯ ನಾಯಕರು ಬಿಗಿಪಟ್ಟನ್ನ ಹಿಡಿದುಕೊಂಡು ಕೂತಿದ್ರು. ಅಂತೂ ಇಂತೂ ಇದೀಗ ಖಾತೆ ಹಂಚಿಕೆಯಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಈ ಖಾತೆಗಳ ಹಂಚಿಕೆ ಆಗಿರುವ ಸಂದರ್ಭದಲ್ಲಿಯೇ ಸಿಎಂ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಲೋಕಭವನಕ್ಕೆ.
ಸೊ ಲೋಕಭವನಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಾಗಿ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ, ಕೊನೆ ಹಂತದಲ್ಲಿ ಏನಾದರೂ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದೆಯಾ, ಮತ್ತೆ 7 ಜನರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಮಾಡಲಾಗಿಲ್ಲ, ಯಾಕಾಗಿ ಮಾಡಲಾಗಿಲ್ಲ ಅನ್ನುವಂತಹ ಕುತೂಹಲಗಳು ಏನಿತ್ತು ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಇವತ್ತೇ ಹಂಚಿಕೆ ಆಗುತ್ತಾ ಅಥವಾ ಇದಕ್ಕೂ ಕೂಡ ಸಮಯಾವಕಾಶವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆಯಾ, ಕಾದ್ ನೋಡಬೇಕಾಗಿದೆ.